ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿಯ ತನಕ ನನ್ನ ಈ ಚಾನಲಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಯನ್ನು ಖುಷಿಯಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಆದರೆ ಇವತ್ತು ಸ್ವಲ್ಪ ಬೇಸರದಿಂದಲೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತಲೇ ಹೇಳಬಹುದು. ಯಾಕಂದರೆ ಇವತ್ತಿನ ಬೇಸರ ನನಗೆ ಮಾತ್ರ ಅಲ್ಲ, ಮಲ್ಲಿಗೆ ಕೃಷಿ ಮಾಡುವಂತಹ ಹಲವಾರು ಜನರಿಗೆ ಇವತ್ತು ಬೇಸರ ಆಗೇ ಇರ್ತದೆ. ಯಾಕಂದರೆ ಇವತ್ತು ಮಲ್ಲಿಗೆಯ ಅಟ್ಟೆಗೆ ಕೇವಲ 120 ರೂಪಾಯಿ. ಮಲ್ಲಿಗೆ ಕೃಷಿ ಅಂದರೆ ಅಷ್ಟೊಂದು ಸುಲಭವಲ್ಲ. ನಾವು ಹಲವಾರು ಸವಾಲುಗಳನ್ನು ಎದುರಿಸಬೇಕು, ತುಂಬಾ ಕಷ್ಟಪಡಬೇಕಾಗ್ತದೆ. ಗಿಡದಲ್ಲಿ ತುಂಬ ಮೊಗ್ಗುಗಳು ಆದಾಗ ನಮಗೆ ಆ ಮೊಗ್ಗನ್ನು ತೆಗೆಯಲಿಕ್ಕೂ ಕೂಡ 2 ರಿಂದ 3 ಗಂಟೆ ಬೇಕಾಗ್ತದೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮೊಗ್ಗನ್ನು ತೆಗಿತೇವೆ. ಹಾಗೆ ಅದರ ನಂತರ ಹೂವನ್ನು ಕಟ್ಟಲು ಕೂಡ 2 ರಿಂದ 3 ಗಂಟೆ ಆದರೂ ಬೇಕಾಗ್ತದೆ. ನಂತರ ನಾವು ಅದನ್ನು ಮಾರುಕಟ್ಟೆಗೆ ನೀಡ್ತೇವೆ. ಮಾರುಕಟ್ಟೆಗೆ ನೀಡುವ ಮೊದಲು ಕೂಡ ಅದನ್ನು ಸರಿಯಾಗಿ ಸೆಟ್ ಮಾಡಿಕೊಂಡೇ ನೀಡಬೇಕಾಗ್ತದೆ. ಅದಕ್ಕೂ ಕೂಡ ಸ್ವಲ್ಪ ಸಮಯವನ್ನು ಇಡಬೇಕಾಗ್ತದೆ. ಹೀಗೆ ನಾವು ಒಂದು ಅಟ್ಟೆ ಹೂವನ್ನು ಕಟ್ಟಬೇಕಾದ್ರೆ ಗಿಡದಿಂದ ಹೂವನ್ನು ತೆಗೆಯಲು ಸಾಧಾರಣ ಅರ್ಧ ಗಂಟೆಯಿಂದ 3/4 ಗಂಟೆ ಬೇಕಾಗ್ತದೆ. ಹಾಗೆ ಅದನ್ನು ಕಟ್ಟಲು ಸಾಧಾರಣ 2 ಗಂಟೆ ಆದರೂ ಬೇಕಾಗ್ತದೆ. ಹೀಗೆ ನಾವು 2.5 ರಿಂದ 3 ಗಂಟೆಗಳ ಕಾಲ ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಿದಾಗ ನಮಗೆ ಸಿಕ್ಕಿದಂತಹ ಇವತ್ತಿನ ಒಂದು ಬೆಲೆ ಕೇವಲ 120 ರೂಪಾಯಿ. ಅದು ಕೂಡ ನಾವು ಡೈರೆಕ್ಟಾಗಿ ಮಾರುಕಟ್ಟೆಗೆ ನೀಡಿದರೆ 120 ಕೊಡ್ತಾರೆ. ಆದರೆ ಏಜೆಂಟ್ ಮುಖಾಂತರ ನೀಡುವಾಗ ನಮಗೆ ಕೇವಲ 100 ರೂಪಾಯಿ ಮಾತ್ರ ಸಿಗ್ತದೆ. ಈ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಹಲವಾರು ಮಲ್ಲಿಗೆ ಕೃಷಿಕರು ನಾನು ಇನ್ನು ಮುಂದೆ ಗಿಡಗಳಿಗೆ ನೀರನ್ನು ಹಾಕುವುದಿಲ್ಲ, ಗೊಬ್ಬರ ಹಾಕುವುದಿಲ್ಲ, ಗಿಡಗಳ ಆರೈಕೆಯನ್ನು ಮಾಡುವುದಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೆ ದಯವಿಟ್ಟು ಆ ರೀತಿಯಾಗಿ ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಮೊನ್ನೆಯ ತನಕ ಒಳ್ಳೆಯ ಒಂದು ದರ ಸಿಗ್ತಾ ಇತ್ತು, ಹಾಗೆ ಮುಂದೆಯೂ ಕೂಡ ಒಳ್ಳೆಯ ಒಂದು ಬೆಲೆ ಸಿಕ್ಕೇ ಸಿಗ್ತದೆ. ಹಾಗಾಗಿ ಈಗ ನಡುವೆ ಸ್ವಲ್ಪ ದಿನಗಳ ಕಾಲ ಬೆಲೆ ಕಡಿಮೆ ಇರ್ತದೆ. ಕೃಷಿ ಅಂದ ಮೇಲೆ ಅದರಲ್ಲಿ ಏರಿಳಿತ ಸಹಜ ಅಂತಾನೆ ಹೇಳಬಹುದು. ಕೆಲವೊಮ್ಮೆ ನಾವು ಇದೇ ಮಲ್ಲಿಗೆಗೆ ಒಳ್ಳೆಯ ಬೆಲೆಯನ್ನು ಕೂಡ ಪಡೆದಿರ್ತೇವೆ. ಅಂದ್ರೆ 2100ರ ತನಕ ಬೆಲೆ ಹೋಗಿರ್ತದೆ. ಆಗ ಎಲ್ಲರಿಗೂ ಕೂಡ 2100 ಸಿಗದೇ ಇದ್ದರೂ ಕೂಡ 1000, 1500 ಆದರೂ ಸಿಕ್ಕೇ ಇರ್ತದೆ. ಆ ಒಂದು ಸಮಯದಲ್ಲಿ ನಾವು ಇದೇ ಕೃಷಿಯನ್ನ ಮಾಡಿ ಒಳ್ಳೆಯ ಒಂದು ಲಾಭವನ್ನ ಗಳಿಸಿರ್ತೇವೆ. ಆದರೆ ಈಗ ಒಂದು 15 ದಿನಗಳ ಕಾಲ ನಮ್ಮ ಗಿಡದಲ್ಲಿ ಆದಂತಹ ಹೂವಿಗೆ ಬೆಲೆ ಇಲ್ಲ ಅಂತ ಬಂದಾಗ ನೀವು ಬೇಸರ ಮಾಡಿಕೊಳ್ಳುವುದು ಸಹಜ. ಆದರೆ ಮಲ್ಲಿಗೆ ಕೃಷಿಯೇ ಬೇಡ ಅಂತ ಅಂದುಕೊಂಡು ಗಿಡಗಳನ್ನು ಸೇಲ್ ಮಾಡುವುದಾಗಲಿ, ಅದಕ್ಕೆ ಗೊಬ್ಬರವನ್ನು ಹಾಕದೇ ಇರುವುದಾಗಲಿ ಮಾಡಬೇಡಿ. ನಾವು ಈಗ ಗೊಬ್ಬರ ಹಾಕಿದರೆ ಕೂಡಲೇ ನಮಗೇನು ರಿಸಲ್ಟ್ ಬರುವುದಿಲ್ಲ. ಯಾವಾಗ ಬೆಲೆ ಬರ್ತದೆ ಆಗ ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ. ಮುಂದೆ ಮಳೆಗಾಲದಲ್ಲಿ ಒಳ್ಳೆಯ ಒಂದು ಬೆಲೆ ಬರುವಾಗ ನಮ್ಮ ಗಿಡಗಳು ಹೆಲ್ದಿ ಆಗಿರಬೇಕು, ಒಳ್ಳೆಯ ಒಂದು ರಿಸಲ್ಟನ್ನು ನೀಡಬೇಕು ಅಂತ ಇದ್ದಲ್ಲಿ ಈಗ ನಾವು ನಮ್ಮ ಗಿಡಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಬೇಕಾದಂತಹ ಆರೈಕೆಯನ್ನು ಮಾಡ್ತಾ ಬರಬೇಕಾಗ್ತದೆ. ಈಗ ಮಲ್ಲಿಗೆ ಗಿಡಗಳಿಗೆ ಬೇಕಾದಂತೆ ಒಳ್ಳೆಯ ಒಂದು ಬಿಸಿಲು ಬರ್ತಾ ಇದೆ, ನಡುವೆ ಮಳೆಯೂ ಕೂಡ ಬರ್ತಾ ಇದೆ. ಈ ರೀತಿಯ ಒಂದು ವಾತಾವರಣದಲ್ಲಿ ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ಬಂದೇ ಬರ್ತದೆ. ಆ ಒಂದು ಇಳುವರಿ ಎಲ್ಲರ ಮನೆಯಲ್ಲೂ ಕೂಡ ಬಂದಾಗ ಮಾರ್ಕೆಟ್ನಲ್ಲಿ ಹೂವಿನ ಒಂದು ಸಪ್ಲೈ ಜಾಸ್ತಿ ಇರ್ತದೆ, ಹಾಗೆ ಡಿಮಾಂಡ್ ಕಡಿಮೆ ಇರ್ತದೆ. ಡಿಮಾಂಡ್ ಯಾಕೆ ಕಡಿಮೆ ಅಂದರೆ ಈಗ ಸ್ವಲ್ಪ ಅಧಿಕ ಮಾಸ ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಮದುವೆಯ ಕಾರ್ಯಕ್ರಮಗಳು ನಡೆಯುವುದಿಲ್ಲ, ಹಾಗೆ ಶುಭ ಕಾರ್ಯಕ್ರಮಗಳು ಅಲ್ಲಲ್ಲಿ ಒಂದೊಂದು ಇರ್ತದೆ. ಆ ಒಂದು ಸಮಯದಲ್ಲಿ ಹೂವಿಗೆ ಡಿಮಾಂಡ್ ಇರುವುದಿಲ್ಲ. ಹಾಗಾಗಿ ಈಗ ಸಪ್ಲೈ ಜಾಸ್ತಿ ಇದೆ, ಡಿಮಾಂಡ್ ಕಡಿಮೆ ಇದೆ. ಈ ರೀತಿಯಾದ ಒಂದು ಸಂದರ್ಭ ಬಂದಿರುವುದರಿಂದ ಈಗ ನಮ್ಮ ಮಲ್ಲಿಗೆ ಹೂವಿಗೆ ಅಷ್ಟೊಂದು ಬೆಲೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಂದು ಬಂಗಾರದ ಬೆಲೆ ಬರ್ತದೆ. ಅಂದರೆ 2000 ತನಕ ಕೂಡ ಹೋಗಬಹುದು. ಹಾಗಾಗಿ ನಾವು ಯಾವುದೇ ಕೃಷಿಯನ್ನ ಮಾಡುವಾಗ ಇವತ್ತಿನದ್ದು ಮಾತ್ರ ಆಲೋಚನೆ ಮಾಡಬಾರ್ದು, ಮುಂದಿನ ದಿನಗಳದ್ದು ಕೂಡ ಆಲೋಚನೆ ಮಾಡಿ. ಮುಂದೆ ನಮ್ಮ ಗಿಡಗಳಲ್ಲಿ ಇನ್ನೂ ಹೆಚ್ಚಿನ ಇಳುವರಿ ಬರಬೇಕು, ಆಗ ಒಳ್ಳೆಯ ರೇಟ್ ಇರ್ತದೆ ಅಂತ ಅಂದುಕೊಂಡೇ ಈ ಕೃಷಿಯನ್ನ ಮುಂದುವರಿಸುತ್ತಾ ಹೋಗಬೇಕಾಗ್ತದೆ. ಇನ್ನು ಕೆಲವೊಮ್ಮೆ ನಾನು ಗಮನಿಸಿದಾಗ ಇವತ್ತು 200-300 ರೂಪಾಯಿ ಇದ್ದಂತಹ ಮಲ್ಲಿಗೆಯ ದರ ನಾಳೆಯೇ 1000ದ ಮೇಲೆ ಹೋಗಿದ್ದಿದೆ. ಹಾಗಾಗಿ ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತು ಕಡಿಮೆ ಇದೆ, ನಾಳೆನೂ ಕಡಿಮೆ ಇರ್ತದೆ ಅಂತ ಅಂದ್ಕೊಳ್ಬಾರ್ದು. ನಾಳೆ ಹೆಚ್ಚಾಗಬಹುದು ಅಂತ ಅಂದ್ಕೊಂಡು ನಾವು ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಆಗ ಅಲ್ಲಿ ಕಡಿಮೆ ಬಂದರೂ ಕೂಡ ಟೆನ್ಷನ್ ಮಾಡಿಕೊಳ್ಬಾರ್ದು. ನಾಳೆ ಒಳ್ಳೆಯ ಒಂದು ದರ ಬರಬಹುದು ಅನ್ನುವಂತಹ ಒಂದು ಆಲೋಚನೆಯಿಂದಲೇ ನಾವು ಈ ಮಲ್ಲಿಗೆ ಕೃಷಿಯನ್ನು ಮುಂದುವರಿಸಬೇಕಾಗ್ತದೆ. ಗಿಡದಲ್ಲಿ ಆದಂತಹ ಮಲ್ಲಿಗೆ ಹೂವನ್ನು ನಾವೇ ಕಟ್ಟಿ ಮಾರುಕಟ್ಟೆಗೆ ನೀಡುವುದಾದರೆ ಪರವಾಗಿಲ್ಲ, 100 ರೂಪಾಯಿ ಆದರೆ ಅದಾದರೂ ಸಿಗ್ತದೆ ಅಂತ ಅಂದ್ಕೊಳ್ತೇವೆ. ಆದರೆ ಇನ್ನು ಕೆಲವರು ಕೆಲಸದವರನ್ನು ಹಾಕಿಸಿ ಗಿಡದಿಂದ ಹೂವನ್ನು ತೆಗೆಸಿ ಅದನ್ನು ಕಟ್ಟಿಸಿ ಮಾರುಕಟ್ಟೆಗೆ ನೀಡ್ತಾ ಇದ್ದಾರೆ. ಒಂದು ಚೆಂಡು ಹೂವನ್ನು ಕಟ್ಟಿದಾಗ ಅವರಿಗೆ 30 ರಿಂದ 40 ರೂಪಾಯಿ ಆದರೂ ಕೊಡಬೇಕಾಗ್ತದೆ. ಇದರಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅಂತ ಹೇಳಬಹುದು.
ಆಗ ನೀವು ಏನು ಮಾಡಬಹುದು ಅಂದರೆ ಗಿಡದಲ್ಲಿ ಆದಂತಹ ಮೊಗ್ಗನ್ನೆಲ್ಲ ಚಿವುಟಿ ಹಾಕಬಹುದು. ಇದರಿಂದ ನಿಮ್ಮ ಗಿಡದಲ್ಲಿ ಸ್ವಲ್ಪ ದಿನ ಮೊಗ್ಗುಗಳು ಕಡಿಮೆ ಆಗಿರ್ತದೆ. ಆಗ ಕಟ್ಟಲು ನಿಮಗೆ ಜನರ ಒಂದು ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಸಾಧ್ಯವಾದಷ್ಟು ಹೂವನ್ನು ಕಟ್ಟಿ ನೀವು ಮಾರುಕಟ್ಟೆಗೆ ನೀಡಬಹುದು. ಹಾಗೆ ಗಿಡದಲ್ಲಿ ಈಗ ದೊಡ್ಡ ದೊಡ್ಡ ಮೊಗ್ಗನ್ನು ಚಿವುಟುವುದರಿಂದ ಸ್ವಲ್ಪ ದಿನದಲ್ಲಿ ಅಲ್ಲಿ ಚಿಗುರು ಬರ್ತದೆ. ನಂತರ ಬೆಲೆ ಜಾಸ್ತಿ ಇದ್ದಾಗ ನಮ್ಮ ಗಿಡದಲ್ಲಿ ಹೂವಾಗಲು ಪ್ರಾರಂಭವಾಗ್ತದೆ. ಆ ರೀತಿಯಾಗಿಯೂ ಕೂಡ ಮಾಡಬಹುದು. ಆದರೆ ಇವತ್ತು ಇದ್ದಂತಹ ಬೆಲೆ ನಾಳೆ ಈ ಮಲ್ಲಿಗೆಗೆ ಇರುವುದಿಲ್ಲ. ಹಾಗೆ ಇವತ್ತು ಕಡಿಮೆ ಬೆಲೆ ಇದ್ದರೆ ನಾಳೆ ಜಾಸ್ತಿಯೂ ಕೂಡ ಆಗಬಹುದು. ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡಿ ನೀವು ಗಿಡದಲ್ಲಿ ಮೊಗ್ಗುಗಳನ್ನು ಚಿವುಟಬಹುದು. ಹಾಗೆಯೇ ಇದರ ಒಂದು ಬೆಲೆ ನಮಗೆ ಮಧ್ಯಾಹ್ನದ ನಂತರ ತಿಳಿತದೆ. ಬೆಳಗ್ಗೆ ಇದರ ಬೆಲೆ ಎಷ್ಟು ಅಂತ ಗೊತ್ತಾಗುವುದಿಲ್ಲ. ಹಾಗಾಗಿ ನಾವು ಬೆಳಗ್ಗೆ ಮೊಗ್ಗನ್ನು ತೆಗೆದು ಕಟ್ಟಿ ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಮಾರುಕಟ್ಟೆಗೆ ನೀಡಿದ ನಂತರವೇ ನಮಗೆ ಬೆಲೆ ಗೊತ್ತಾಗುವುದರಿಂದ ಬೆಳಗ್ಗೆ ನಾವು ಮೊಗ್ಗನ್ನು ತೆಗೆಯುವುದಿಲ್ಲ, ಕಟ್ಟಿ ಮಾರುಕಟ್ಟೆಗೆ ನೀಡುವುದಿಲ್ಲ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ನಾವು ಗಿಡದಿಂದ ಮೊಗ್ಗನ್ನು ತೆಗೆಯದೆ ಹಾಗೆ ಇಟ್ಟು ಮಾರುಕಟ್ಟೆಗೆ ನೀಡದೇ ಇದ್ದಾಗ ಬೆಲೆ ಜಾಸ್ತಿ ಬಂದರೂ ಕೂಡ ನಮಗೆ ಬೇಸರ ಆಗಬಹುದು. ಹೀಗೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ಇವತ್ತಂತೂ ತುಂಬ ಬೇಸರದ ದಿನ ಅಂತ ಹೇಳಬಹುದು. ನನ್ನ ಗಿಡದಲ್ಲಿ ಇವತ್ತು 2 ಚೆಂಡು ಹೂವಿತ್ತು. ಹೂವನ್ನು ತೆಗೆಯಲು ನನಗೆ ಸಾಧಾರಣ 1 ಗಂಟೆ ಬೇಕಾಯಿತು. ಹಾಗೆ ಕಟ್ಟಲು 1.5 ರಿಂದ 2 ಗಂಟೆ ಬೇಕಾಯಿತು ಅಂತ ಹೇಳಬಹುದು. ಅಷ್ಟು ಹೊತ್ತು ನಾನು ಕಟ್ಟಿದಂತಹ ಹೂವಿಗೆ ಇವತ್ತು ಸಿಕ್ಕಿದಂತಹ ಬೆಲೆ ಕೇವಲ 50 ರೂಪಾಯಿ ಅಂತ ಹೇಳಬಹುದು. ಇನ್ನು ಕೆಲವರಿಗೆ ಈಗಂತೂ ತುಂಬಾ ಹೂವು ಆಗ್ತಾ ಇರ್ತದೆ. 2 ಅಟ್ಟೆ 3 ಅಟ್ಟೆ ಹೂವು ಆಗ್ತಾ ಇರ್ತದೆ. ಅವರಿಗಂತೂ ತುಂಬಾ ಬೇಸರ ಆಗಿರಬಹುದು. ಈ ನಿಮ್ಮ ಬೇಸರ ತುಂಬ ದಿನಗಳ ಕಾಲ ಇರುವುದಿಲ್ಲ. ಸ್ವಲ್ಪ ದಿನದಲ್ಲಿ ನಿಮ್ಮ ಬೇಸರ ಕಡಿಮೆ ಆಗ್ತದೆ. ಯಾಕಂದರೆ ಸ್ವಲ್ಪ ದಿನದಲ್ಲಿ ಹೂವಿಗೆ ಒಳ್ಳೆಯ ಒಂದು ದರ ಬರ್ತದೆ. ಸಾಧಾರಣ 400 ರೂಪಾಯಿ ಆದರೂ ಬರ್ತದೆ. ಆಗ ಒಂದು ಚೆಂಡಿಗೆ 100 ರೂಪಾಯಿ ಸಿಕ್ಕಿದ್ರೂ ಕೂಡ ನಮಗೆ ಖುಷಿಯೇ ಅಂತ ಹೇಳಬಹುದು. ಇನ್ನು ಮುಂದೆ ಬರುವಂತಹ ಶ್ರಾವಣ ಮಾಸ ಇರಬಹುದು, ಹಬ್ಬ ಹರಿದಿನಗಳಲ್ಲಿ ಇರಬಹುದು, ಹೂವಿನ ಬೆಲೆ ತುಂಬಾ ಜಾಸ್ತಿ ಇರ್ತದೆ. ಆಗ ಅಂತೂ ನಮಗೆ ತುಂಬಾ ಖುಷಿ ಆಗುವಂತಹ ದಿನಗಳು ಅಂತ ಹೇಳಬಹುದು. ನಾವು ಇವತ್ತಿನ ದರವನ್ನು ನೋಡುವುದರ ಜೊತೆಗೆ ಹಿಂದೆ ನಮಗೆ ಒಳ್ಳೆಯ ಒಂದು ದರ ಸಿಕ್ಕಿತ್ತು, ಅದನ್ನು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಹಾಗೆ ಮುಂದೆಯೂ ಕೂಡ ನಮಗೆ ಒಳ್ಳೆಯ ದರ ಸಿಕ್ಕೇ ಸಿಗ್ತದೆ ಅನ್ನುವಂತಹ ಒಂದು ಭರವಸೆಯೊಂದಿಗೆ ನಾವು ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಬರಬೇಕಾಗ್ತದೆ. ಆಗ ನಮಗೆ ಬೇಸರ ಅನ್ನುವುದು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಕೂಡ ಬರ್ತದೆ. ಇಂದಿನ ಈ ವಿಡಿಯೋವನ್ನು ಮಾಡಿದ ಉದ್ದೇಶ ಏನಂದರೆ, ಯಾರು ಕೂಡ ಈ ಮಲ್ಲಿಗೆ ಕೃಷಿಯಲ್ಲಿ ಬೇಸರ ಪಟ್ಕೊಂಡು ಮಲ್ಲಿಗೆ ಕೃಷಿಯನ್ನು ಬಿಡಲಿಕ್ಕೆ ಹೋಗಬೇಡಿ. ಇದನ್ನು ಮುಂದುವರಿಸುತ್ತಾ ಹೋಗಿ. ಇವತ್ತು ನಿಮಗೆ ಸ್ವಲ್ಪ ಬೇಸರ ಆಗಿರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಲಾಭ ಸಿಕ್ಕೇ ಸಿಗ್ತದೆ, ಒಳ್ಳೆಯ ಒಂದು ಸಕ್ಸಸ್ ಸಿಕ್ಕೇ ಸಿಗ್ತದೆ. ಇನ್ನು ಹೊಸದಾಗಿ ಮಲ್ಲಿಗೆ ಕೃಷಿಯಲ್ಲಿ ಬಂದವರಿಗೆ, ಈಗ ತಾನೇ ಮಾರುಕಟ್ಟೆಗೆ ಹೂವನ್ನು ನೀಡಲು ಪ್ರಾರಂಭಿಸಿದವರಿಗೆ ಇಷ್ಟು ಹೂವಿಗೆ ಇಷ್ಟೇ ಹಣ ಸಿಗ್ತದೆ, ನಾವು ಈ ಮಲ್ಲಿಗೆ ಕೃಷಿಯನ್ನು ಚೂಸ್ ಮಾಡಿದ್ದೆ ತಪ್ಪಾಯ್ತಾ ಅಂತ ಅನಿಸ್ತಾ ಇರಬಹುದು. ಆ ರೀತಿಯಾಗಿ ಯಾವತ್ತೂ ಕೂಡ ತಿಳಿದುಕೊಳ್ಬೇಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ಮಲ್ಲಿಗೆಗೆ ಒಳ್ಳೆಯ ಒಂದು ದರ ಬಂದೇ ಬರ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಗಿಡದಲ್ಲಿ ಇಳುವರಿಯೂ ಕೂಡ ಜಾಸ್ತಿ ಆಗ್ತದೆ, ಹಾಗೆ ರೇಟ್ ಕೂಡ ಜಾಸ್ತಿ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಂದು ಸಂಪಾದನೆಯನ್ನು ಈ ಮಲ್ಲಿಗೆ ಕೃಷಿಯಿಂದ ನೀವು ಮಾಡಬಹುದು. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಗೊಬ್ಬರವನ್ನು ಹಾಕಬಹುದು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಆ ಒಂದು ವಿಡಿಯೋಗೆ ಕಮೆಂಟಲ್ಲಿ ಹಲವಾರು ಪ್ರಶ್ನೆಗಳು ಬಂದಿದೆ. ಅವರ ಡೌಟ್ಗಳನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತೇನೆ. ತುಂಬ ಜನರು ವೇಟ್ ಮಾಡ್ತಾ ಇರಬಹುದು. ಹಾಗಾಗಿ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಅದಕ್ಕೆಲ್ಲದಕ್ಕೂ ಕೂಡ ಆನ್ಸರನ್ನು ಮಾಡ್ತೇನೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.